ವಿಶೇಷವಾಗಿ ಹುಮ್ನಾಬಾದ್ ನಗರ ಪಟ್ಟಣದಲ್ಲಿ ಕರ್ನಾಟಕ ರಾಜ್ಯೋತ್ಸವದ ಪ್ರಯುಕ್ತವಾಗಿ ವಿಶೇಷವಾಗಿ ಕರ್ನಾಟಕ ರಾಜ್ಯೋತ್ಸವವನ್ನು ಜೈ ಕರ್ನಾಟಕದವರು ಆಯೋಜಿಸಿದ್ದಾರೆ. ಅದರ ಪ್ರಯುಕ್ತವಾಗಿ ನವೀನ್ ಕುಮಾರ್ ಬಡ್ಲಿ ಅವರನ್ನು ರಾಜ್ಯದ ಕಾರ್ಯಾಧ್ಯಕ್ಷರಾಗಿ ಆಯ್ಕೆಗೊಂಡಿದ್ದಾರೆ. ಅದರ ಪ್ರಯುಕ್ತವಾಗಿ ಕರ್ನಾಟಕ ರಾಜ್ಯೋತ್ಸವವನ್ನು ನಿಮ್ಮ ಹಮ್ಮಿಕೊಂಡಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್, ವಿಶೇಷವಾಗಿ ಇಷ್ಟೊಂದು ಜನಸಂದಣಿಯಲ್ಲಿ ಇವತ್ತು ಕಾರ್ಯಕ್ರಮವನ್ನು ಆಯೋಜಿಸಿದ್ದೀರಾ, ಏನಿದೆ ಸರ್ ವಿಶೇಷತೆ? ಏನಿಲ್ಲ, ನಾವು ಈ ಭಾಗದಲ್ಲಿ ಕನ್ನಡ ರಾಜ್ಯೋತ್ಸವ ಜಾಸ್ತಿ ಇಲ್ಲಿ ಯಾರೂ ಅಷ್ಟೊಂದು ಇದರಲ್ಲಿ ಮಾಡಲ್ಲ. ಅದಕ್ಕೋಸ್ಕರ ಯಾರೂ ಏನೋ ಯಾವಾಗಲೂ ನಾವು ನೋಡಿದ್ದೀವಿ ಕನ್ನಡ ರಾಜ್ಯೋತ್ಸವ ಅಂತಂದರೆ ಹುಬ್ಳಿ, ಬೆಂಗಳೂರು, ಬೆಳಗಾವಲ್ಲಿ ಜಾಸ್ತಿ ಉಜ್ಜರವನ್ನೇ ಮಾಡೋದು. ಅದ್ರ ಸಲಕ್ಕೆ ಈ ಸಲ ಇಲ್ಲೇ ಜಾಸ್ತಿ ಇದರಲ್ಲಿ ಮಾಡೋಣ ಅಂತ ಹೇಳ್ಕೊಂಡು ಇದು ಮಾಡ್ಕೊಂಡಿದ್ವಿ. ವಿಶೇಷವಾಗಿ ಕರ್ನಾಟಕ ರಾಜ್ಯೋತ್ಸವದ ಪ್ರಯುಕ್ತವಾಗಿ ಯಾವ್ಯಾವ ಕಡೆ ಹೋಗೋದಿದೆ? ಏನಾದರೂ ರ್ಯಾಲಿ ಇದೆನಾ? ಏನಾದರೂ ಆಯೋಜನೆ ಮಾಡಲಾಗಿದೆನಾ? ರ್ಯಾಲಿ ಅಂತಂದರೆ ಪಾದಯಾತ್ರೆ ಇದೆ. ಕನ್ನಡಾಂಬೆದ ಪೂಜೆ ಮಾಡಿಕೊಂಡು ಅವರ ಹಿಂಗೆ ಮೆರವಣಿಗೆ ಮುಖಾಂತರ ಅಂಬೇಡ್ಕರ್ ಸರ್ಕಲ್ಲು, ಬಸವೇಶ್ವರ ಬಾಲಾಜಿ ಸರ್ಕಲ್ಲು ಮತ್ತು ಶಿವಾಜಿ ಸರ್ಕಲ್ಲಿಂದ ಮತ್ತೆ ಇಲ್ಲೇ ಇದು ಮಾಡ್ತಾಯಿದ್ವಿ. ಸರ್, ಭಾಳಷ್ಟು ಜನಸಂದಣಿ ಇದೆ. ಜನಗಳು ಎಲ್ಲಿಂದ ಬಂದಿರ್ಬೋದು ಅನಿಸುತ್ತೆ? ಸುಮಾರು ಒಂದು 20 ಹಳ್ಳಿಯಿಂದ ಬಂದಿದ್ದಾರೆ ಅಂತ ಅನಿಸುತ್ತೆ. ಎಲ್ಲರೂ ವಿಶೇಷವಾಗಿ ಕರ್ನಾಟಕ ರಾಜ್ಯೋತ್ಸವ ನವೆಂಬರ್ 1 ಆಗಬೇಕಾಗಿತ್ತು. ಹೌದು. ಆದರೆ ಇವತ್ತಿನ ದಿನ 21ನೇ ತಾರೀಕಿದೆ. ಹೌದು. ಇಷ್ಟು ಮುಂದಕ್ಕೆ ಹಾಕಿ ಕರ್ನಾಟಕ ರಾಜ್ಯೋತ್ಸವ ಇಲ್ಲ ಅಂದರೆ ಕನ್ನಡ 1ನೇ ತಾರೀಕೆ ಮಾಡಬೇಕಾಗಿತ್ತು. ಆದರೆ ಎಲ್ಲರೂ ಮತ್ತೆ ಆಮೇಲೆ ಇದು ಮಾಡೋಣ ಎಲ್ಲರೂ ಒತ್ತಾಯದಿಂದ ಮತ್ತೆ 22ನೇ ತಾರೀಕು ಮಾಡ್ಕೊಂಡಿದ್ದೀವಿ. ಒಟ್ಟಾರೆಯಾಗಿ ನವೀನ್ ಬಟ್ಲಿ ಅವರು ಹೇಳುವ ಪ್ರಕಾರ ಇವರು ಸರಿ ಸುಮಾರಾಗಿ ಇವರು ಮಾಡುವಂಥ ಕರ್ನಾಟಕ ರಾಜ್ಯೋತ್ಸವವನ್ನು ನೋಡಿ ಮುಂದೆ ನವೆಂಬರ್ 1 ನಂಬರ್ 1 ಆಗೋದ್ರಲ್ಲಿ ಡೌಟೇ ಇಲ್ಲ ಅಂತ ಹೇಳೋದ್ರ ಮೂಲಕ ಸುದ್ದಿದಿಷ್ಟು ಮತ್ತಷ್ಟು ಸುದ್ದಿಗಾಗಿ ನೋಡ್ತಾರೆ. ಜೈ